ಫಸ್ಟ್ ಇಯರ್ BSc ರೂಮ್ ಮಾಡ್ಕೊಂಡು ಹೋಟ್ಲಲ್ಲಿ ಸಾಂಬಾರು ತಗೊಬಂದು ಅನ್ನ ಮಾಡ್ಕೊಂಡಿದ್ದು. ನಾನು ಇನ್ನೊಬ್ಬ ಚಿಕ್ಕವೀರಯ್ಯ ಅಂತ ಒಕ್ಲೀರ್ ಹುಡುಗ, ಅವನು ನಾನು ರೂಮ್ ಮಾಡ್ಕೊಂಡಿದ್ದು. ನಾನು ಮುಖ್ಯಮಂತ್ರಿ ಆದಮೇಲೆ ಎಂತ ಎಂತ ಕಾರ್ಯಕ್ರಮ ಇದು, ವಿದ್ಯಾಸಿರಿ ಕಾರ್ಯಕ್ರಮ ತರಲಿಕ್ಕೆ ಅದು ಅನುಭವ. ಯಾಕಂತಂದ್ರೆ ನಾನು ರೂಮ್ ಮಾಡ್ಕೊಂಡಿದ್ದೆ. ನಾನು ಚಿಕ್ಕವೀರಯ್ಯ ಇಬ್ರು ಅವನು ಹೋಟ್ಲಿಂದ ಸಾಂಬಾರು ತರೋದು. ಅವನಿಗೆ 10 ಪೈಸೆ ಕೊಡಬೇಕು ಸಾಂಬಾರು ತಗೊಬರೋಕ್ಕೆ. ಯಾಕಂತಂದ್ರೆ ಅವನು ಕಡಲೆ ಬೀಜ ತಿನ್ನೋನು. ಅವನಿಗೆ ಆ ಕಡಲೆ ಬೀಜ ತಿನ್ನೋಕ್ಕೋಸ್ಕರ 10 ಪೈಸೆ ಕೊಡುವೆ. 10 ಪೈಸೆ ಕೊಟ್ಬಿಟ್ಟು ನಾನು ಅನ್ನ ಮಾಡೋದು, ಅವನು ಸಾಂಬಾರು ತಗೊಬರೋದು. ಇದು 2 ವರ್ಷ ಮಾಡೋದು. 2 ವರ್ಷ ಮಾಡೋದು. ಆಮೇಲೆ ದೊಡ್ಡಯ್ಯನ ಮೇಸ್ಗೆ ಸೇರ್ಕೊಂಡು ದೊಡ್ಡಯ್ಯನ ಮೇಸ್ನಲ್ಲಿ 35 ರೂಪಾಯಿ 2 ಊಟ. ದೊಡ್ಡಯ್ಯನ ಮೇಸ್ನಲ್ಲಿ. ಆಮೇಲೆ ನಾವು 10 ಗಂಟೆಗೆ ಒಂದು ಸಾರಿ ಊಟ ಮಾಡೋದು, ರಾತ್ರಿಗೆ ಒಂದು ಸಾರಿ ಊಟ ಮಾಡೋದು, ಮಧ್ಯದಲ್ಲಿ ತಿಂಡಿ ತಿನ್ಕೊಳ್ಳೋದು. ಹಿಂಗೆಲ್ಲ ಮಾಡಿ ಬೆಳೆದಿರೋದು. ನೋಡಪ್ಪ, ನಾವು ಬಹಳ ಕಷ್ಟದಲ್ಲಿ ಓದಿರೋದು ಬೆಳೆದಿರೋದು. ನಾನು ನೇರವಾಗಿ 5ನೇ ತರಗತಿಗೆ ಸೇರ್ಕೊಂಡೆ.